ಲೋಹಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರಗಳಲ್ಲಿ ಮೊದಲ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀವಿ. ಸೊ ಯಾಕಂದರೆ ತುಂಬ ದಿನಗಳ ಮೇಲೆ ಈ ಪಾರ್ಟನ್ನು ನಾವು ಈ ಸರಣಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಏಕೆಂದರೆ ಕಲಿಕಾ ಹಾಳೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಹಾಕಿದ್ದೀವಿ. ಸೊ ಇವಾಗ ಸಾಧ್ಯವಾದಷ್ಟು ಎಷ್ಟು ಕಲಿಕಾ ಹಾಳೆಗಳನ್ನು ಹಾಕಬೇಕಾಗಿತ್ತು ಅಕ್ಟೋಬರ್ವರೆಗೂ ಕೂಡ ಅಷ್ಟು ಹಾಕಿದ್ದೀವಿ. ಸೊ ಇದಾದಮೇಲೆ ಇವಾಗ ಏನು ಮಾಡೋಣ, ಪುಸ್ತಕದಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹಿಂದೆ ತಾವೆಲ್ಲರೂ ಕೂಡ ಬಹಳಷ್ಟು ಜನರು ಕೂಡ ವ್ಯೂಸ್ಗಳನ್ನು ಮಾಡಿದ್ದೀರಿ, ಲೈಕ್ಗಳನ್ನು ಮಾಡಿದ್ದೀರಿ, ಶೇರ್ ಮಾಡಿದ್ದೀರಿ. ಅದನ್ನೇ ಇನ್ನಷ್ಟು ಕಂಟಿನ್ಯೂಗಳನ್ನು ನಿಮ್ಮ ಲೈಕ್ ಶೇರ್ಗಳು ಇರಲಿ ಅಂತ ಹೇಳ್ತಾ ಫಸ್ಟಾಗಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಂತ ಹೇಳ್ತಾ ಶುರು ಮಾಡ್ತೀನಿ. 8ನೇ ತರಗತಿಯಲ್ಲಿ 4ನೆಯ ಪಾಠ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು ಅಂತದ್ರಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳು ಭಾಗ 1ರಲ್ಲಿ ಅಭ್ಯಾಸಗಳು. ಪ್ರಶ್ನೆ 1 ಇತ್ತು, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಡಿದು ಹಾಳೆಗಳನ್ನಾಗಿ ಮಾಡಬಹುದು? ಎ ಸತು, ಬಿ ಫಾಸ್ಫರಸ್, ಸಿ ಸಲ್ಫರ್, ಡಿ ಆಕ್ಸಿಜನ್. ಸೊ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಡಿದು ಹಾಳೆಗಳನ್ನಾಗಿ ಮಾಡಬಹುದು ಅಂತಂದರೆ ಸಿ ಸತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಸತುವನ್ನು ಏನು ಮಾಡ್ಬೋದು? ಬಡಿದು ಹಾಳೆಗಳನ್ನಾಗಿ ಮಾಡಬಹುದು. ಸೊ ಅದಕ್ಕೆ ಏನಂತ ಕರೀತಾರೆ? ಕುಟ್ಯತೆ ಅಂತ ಕರೀತಾರೆ. ಪ್ರಶ್ನೆ 2, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಎ ನೋಡಿ, ಎಲ್ಲ ಲೋಹಗಳು ತನ್ನೇ ಗುಣ ಹೊಂದಿದ್ದಾವೆ, ಎಲ್ಲ ಅಲೋಹಗಳು ತನ್ನೇ ಗುಣ ಹೊಂದಿದ್ದಾವೆ, ಸಾಮಾನ್ಯವಾಗಿ ಲೋಹಗಳು ತನ್ನೇ ಗುಣವನ್ನು ಹೊಂದಿದ್ದಾವೆ, ಕೆಲವು ಅಲೋಹಗಳು ತನ್ನೇ ಗುಣವನ್ನು ಹೊಂದಿದ್ದಾವೆ. ಎಸ್, ತನ್ಯ ಅಂತಂದರೆ ಅವುಗಳನ್ನು ತಂತಿಗಳನ್ನಾಗಿ ಮಾಡಬಹುದು. ಲೋಹಗಳು ಹೊಂದಿದಾವ, ಅಲೋಹಗಳು ಹೊಂದಿದಾವ, ಸಾಮಾನ್ಯವಾಗಿ ಲೋಹಗಳು ಹೊಂದಿದಾವ ಅಥವಾ ಕೆಲವೇ ಅಲೋಹಗಳು ಹೊಂದಿದಾವ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದರೆ ಸಿ, ಸಾಮಾನ್ಯವಾಗಿ ಲೋಹಗಳು ತನ್ನೇ ಗುಣಗಳನ್ನು ಹೊಂದಿದ್ದಾವೆ ಅಂತ ಹೇಳ್ಬೋದು. ಎಲ್ಲ ಇಲ್ಲ, ಕೆಲವೊಂದಿಷ್ಟು ಹೊರತುಪಡಿಸಿ ಮಾತ್ರ. ಸೊ ಲೋಹಗಳನ್ನು ಏನು ಮಾಡಬಹುದಪ್ಪ ಅಂದರೆ ಬಡಿದು ತಂತಿಗಳನ್ನಾಗಿ ಮಾಡಬಹುದು. ಪ್ರಶ್ನೆ 3 ಇತ್ತು, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಬೇಕಿತ್ತು. ಎ ಪ್ರಶ್ನೆ ಇದೆ, ಫಾಸ್ಫರಸ್ ತುಂಬ ಡ್ಯಾಶ್ ಅಲೋಹ ಅಂತ ಕೇಳಿದ್ದಾರೆ. ಸೊ ಫಾಸ್ಫರಸ್ ಅಂತಕ್ಕಂಥದ್ದು ತುಂಬ ಏನಪ್ಪ ಅಂದರೆ ಕ್ರಿಯಾಶೀಲವಾಗಿರ್ತಕ್ಕಂಥ ಅಲೋಹ ಅಂತ ಹೇಳ್ತಾರೆ. ಪ್ರಶ್ನೆ ಬಿ, ಲೋಹಗಳು ಡ್ಯಾಶ್ ಮತ್ತು ಶಾಖದ ಡ್ಯಾಶ್ ವಾಹಕಗಳಾಗಿದ್ದಾವೆ ಅಂತ ಇದೆ. ಲೋಹಗಳು ವಿದ್ಯುತ್ ಮತ್ತು ಶಾಖದ ಉತ್ತಮ ವಾಹಕಗಳಾಗಿದ್ದಾವೆ ಅಂತ ಬರಿಬಹುದು. ಸೊ ಫಸ್ಟ್ ಅಲ್ಲಿ ಇಲ್ಲಿ ವಿದ್ಯುತ್ ಅನ್ನು ತುಂಬಬೇಕಿತ್ತು, 2ರಲ್ಲಿ ಏನು ತುಂಬಬೇಕಾಗಿತ್ತು? ಎಸ್, ಉತ್ತಮ ಅಂತಕ್ಕಂಥದ್ದನ್ನು ತುಂಬಬೇಕಿತ್ತು. ಪ್ರಶ್ನೆ 3 ಸಿ, ಕಬ್ಬಿಣವು ತಾಮ್ರಕ್ಕಿಂತ ಡ್ಯಾಶ್ ಕ್ರಿಯಾಶೀಲವಾಗಿದೆ ಅಂತ ಇದೆ. ಸೊ ಕಬ್ಬಿಣವನ್ನು ತಾಮ್ರಕ್ಕೆ ಹೋಲಿಕೆ ಮಾಡಿದಾಗ ಅದು ಹೆಚ್ಚು ಕ್ರಿಯಾಶೀಲತೆಯನ್ನು ನಾವೇನು ಮಾಡ್ತೀವಿ? ಕಬ್ಬಿಣದಲ್ಲಿ ನೋಡ್ತೀವಿ. ಇನ್ನು ಡಿ ಪ್ರಶ್ನೆ ಇದೆ ನೋಡಿ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಯಾವುದು? ಈ ಕ್ವಶನ್ ತುಂಬಾನೇ ಸರ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಎಕ್ಸಾಮ್ಗೂ ಕೂಡ ಬಂದಿಲ್ಲ, ಕಾಂಪಿಟೇಟಿವ್ಗೂ ಕೂಡ ಬಂದಿದೆ. ಲೋಹಗಳು ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಅದೇನು ಮಾಡ್ತದಪ್ಪ ಅಂದ್ರೆ ಹೈಡ್ರೋಜನ್ ಅಂತಂದರೆ ತಮಗೆ ಗೊತ್ತಿದೆ ಅಲ್ಲ, ಎಚ್ ಅನ್ನು ಏನು ಮಾಡ್ತದಪ್ಪ ಅಂದ್ರೆ ಬಿಡುಗಡೆಯನ್ನು ಮಾಡ್ತದೆ. ಇನ್ನು 4ನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ಸರಿ ಇದ್ರೆ ನೀವು ಸ ಅಂತ ಬರಿಬೇಕು, ತಪ್ಪಿದ್ರೆ ತ ಅಂತ ಅವುಗಳಿಗೆ ಏನು ಮಾಡಬೇಕು? ಬರೀಲಿಕ್ಕೆ ಹೇಳಿದ್ದಾರೆ. ಸೊ 1ನೇದು ನೋಡೋಣ. ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ಎಸ್ ವರ್ತಿಸುತ್ತವೆ ಅಂತ ಇದೆ. ಸೊ ಈ ಹೇಳಿಕೆ ನೋಡಿದಾಗ ತಪ್ಪಿದೆ. ಏಕೆ? ಅಲೋಹಗಳು ಆಮ್ಲಗಳೊಂದಿಗೆನೂ ಕೂಡ ಏನು ಮಾಡ್ತಾವಪ್ಪ ಅಂತಂದ್ರೆ ವರ್ತನೆ ಮಾಡೋದಿಲ್ಲ. ಸೊ ಅದಕ್ಕಾಗಿ ಇದೇನಾದಪ್ಪ ಅಂತಂದ್ರೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಇದೆ. ಲೋಹಗಳು ಮಾತ್ರ ಆಮ್ಲದೊಂದಿಗೆ ವರ್ತನೆಯನ್ನು ಮಾಡ್ತವೆ. ಇನ್ನು ಬಿ, ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಧಾತು. ಎಸ್, ಇದು ಸರಿಯಾಗಿರ್ತಕ್ಕಂಥದ್ದಿದೆ. ಸೊ ಎಷ್ಟು ಧಾತುಗಳಿದಾವಲ್ಲ ಅದರಲ್ಲಿ ಹೆಚ್ಚು ಸೋಡಿಯಂ ಏನಾಗದಪ್ಪ ಅಂತಂದ್ರೆ, ಸೋಡಿಯಂ ಅಂದರೆ ಎಣ್ಣೆ ಅಂತ ಕರಿತೀರಲ್ಲ, ಎಸ್, ಇದು ಏನಿದೆಪ್ಪ ಅಂತಂದರೆ ತುಂಬಾನೇ ಆಗಿರ್ತಕ್ಕಂಥ ಕ್ರಿಯಾಶೀಲವಾದ ಧಾತು. ಸಿ, ತಾಮ್ರವು ಸತುವಿನ ಸಲ್ಫೇಟ್ ದ್ರಾವಣದಿಂದ ಸತುವನ್ನು ಸ್ಥಾನಪಲ್ಲಟಗೊಳಿಸ್ತದ ಅಂತ ಕೇಳಿದ್ದಾರೆ. ಇದು ತಪ್ಪಿದೆ. ನೋಡಿ, ತಾಮ್ರ ಸತುವಿನ ಸಲ್ಫೇಟ್ ದ್ರಾವಣದೊಂದಿಗೆ ಏನಾಗ್ತದಪ್ಪ ಅಂದ್ರೆ ಸತು ಅಲ್ಲಿ ಸ್ಥಾನಪಲ್ಲಟ ಆಗೋದಿಲ್ಲ. ಸೊ ಅದಕ್ಕಾಗಿ ಆ ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಡಿ ವಾಕ್ಯ ಇದೆ, ಕಲ್ಲಿದ್ದಲನ್ನು ತಂತಿಗಳನ್ನಾಗಿ ಮಾರ್ಪಡೋದು ಅಂತ ಇದೆ. ಸೊ ಕಲ್ಲಿದ್ದಲು ಘನರೂಪದಲ್ಲಿ ಇರ್ತದ, ಅದನ್ನು ತಂತಿಗಳನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಏನು ಮಾಡ್ಬೋದು? ಸೊ ಪುಡಿ ಮಾಡಿದರೆ ಅದು ಸಂಪೂರ್ಣವಾಗಿ ಏನಾಗ್ತದಪ್ಪ ಅಂದ್ರೆ ಪುಡಿ ಸಣ್ಣ ಸಣ್ಣ ಕಣಗಳಾಗಿ ಆಗ್ತವೆ ವಿನಃ ತಂತಿಗಳನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈ ಹೇಳಿಕೆ ತಪ್ಪಿದೆ. ಇನ್ನು ವಿದ್ಯಾರ್ಥಿಗಳೇ, ಪ್ರಶ್ನೆ 5 ಇದೆ ನೋಡಿ. ಈ ವಿಡಿಯೋದ ಕಡೆಯ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ನಾವು ಸಮಯಗಳನ್ನು ತೆಗೆದುಕೊಳ್ಳಲಾರದೆ ಕಡಿಮೆ ಸಮಯದಲ್ಲಿ ಕಡಿಮೆ ಕ್ವಶನ್ಸ್ಗಳನ್ನು ನಾವು ನಿಮ್ಗೆ ಏನು ಮಾಡ್ತಾ ಇದ್ದೀವಿ? ರೀಚ್ಗಳನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಿಮಗೂ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ, ನಮಗೂ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಏನಾಗ್ತದಪ್ಪ ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂಥದ್ದು ಹುರುಪು ಕೂಡ ಬರ್ತದೆ.
ಯಾಕಂದರೆ ಸುಮ್ಮನೆ ಬೇಕಾದಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಕುಂತ್ರೆ ಏನಾಗ್ತದಪ್ಪ ಅಂತಂದರೆ ಸೊ ಲೆಂದಿ ಆಗಿರ್ತಕ್ಕಂಥ ವಿಡಿಯೋಗಳು ಆಗೋದಿಲ್ಲ. ಸೊ ಅದನ್ನು ನೀವುಗಳು ಕೂಡ ಏನಾಗೋದಿಲ್ಲ ನೋಡೋದಿಲ್ಲ, ಹೆಚ್ಚು ವ್ಯೂಸ್ಗಳು ಕೂಡ ಬರೋದಿಲ್ಲ ಅಂತ ಹೇಳ್ತಾ, ಸೊ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋವನ್ನು ತಾವು ಏನು ಮಾಡಬೇಕಪ್ಪ ಅಂದರೆ ಲೈಕ್ ಮಾಡಬೇಕು. ನಿಮ್ಮದೇ ಆಗಿರ್ತಕ್ಕಂಥ ಶಾಲೆ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಏನು ಇರ್ತಾವಲ್ಲ ಗ್ರೂಪ್ಸ್ಗಳು, ಅಲ್ಲಿ ತಾವು ಅವುಗಳನ್ನು ಏನು ಮಾಡಿ ಲಿಂಕ್ಗಳನ್ನು ಶೇರ್ಗಳನ್ನು ಮಾಡಿ. ಇದರಿಂದ ಏನಾಗ್ತದೆ ಅಂದ್ರೆ ನೀವು ನೋಡೋಲಾರದೆ ಬೇರೆದವ್ರಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಬೆನಿಫಿಟ್ಸ್ ಆಗ್ತದೆ. ನಾವು ಇದೇ ರೀತಿಯಾಗಿರ್ತಕ್ಕಂಥ NMMS ಪರೀಕ್ಷೆಗಾಗಿ ಸ್ಕಾಲರ್ಶಿಪ್ ಎಕ್ಸಾಮ್ಗೂ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅಲ್ಲಿ SS ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೈಲಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. NMMS 2022-23 ಸಮಾಜ ವಿಜ್ಞಾನ, NMMS 22-23 ವಿಜ್ಞಾನ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಅವುಗಳನ್ನು ತಾವು ತಪ್ಪದೆಯಾಗಿ ನೋಡಬೇಕು. ಯಾಕಂದರೆ ಆ ಎಕ್ಸಾಮ್ಗಳನ್ನು ತಾವೆಲ್ಲರೂ ಕೂಡ ಕಟ್ಟಿ ಡಿಸೆಂಬರಲ್ಲಿ ಎಕ್ಸಾಮ್ಸ್ ಆಗುವಂಥವಿದ್ದಾವೆ. ಸೊ ನೋಡಿದರೆ ಸಾಕು, ಸಮಾಜ ಮತ್ತು ವಿಜ್ಞಾನದಲ್ಲಿ ಏನು ಒಂದು 60-65 ಪ್ರಶ್ನೆಗಳು ಬರ್ತಾವಲ್ಲ, ಅಲ್ಲಿಂದ ಸುಮಾರು 60 ಆದರೂ ಕೂಡ ಬಂದೇ ಬರ್ತವೆ. ಆ ಥರನಾಗಿರ್ತಕ್ಕಂಥ ಕ್ವಶನ್ಸ್ಗಳು ಅಲ್ಲಿ ಇದ್ದಾವೆ. ಸೊ ಅಂತ ಹೇಳ್ತಾ, ಸೊ ಈ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು. ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಲಕ್ಷಣ ಕೊಟ್ಟಿದ್ದಾರೆ, ಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸ ಬರಲಿಕ್ಕೆ ಹೇಳಿದರು. ನೋಡಿ, ಗೋಚರತೆ ಅಂದರೆ ಕಾಣೋದು, ಲೋಹಗಳು ಹೊಳಿತಾವೆ, ಅಲೋಹಗಳು ಹೊಳೆಯೋದಿಲ್ಲ ಅಂತಕ್ಕಂಥದ್ದು ಒಂದನೇದು. ಕಠಿಣತೆಗೆ ಹೋಲಿಸಿದಾಗ ಲೋಹಗಳು ಬಹಳಷ್ಟು ಕಠಿಣವಾಗ್ತವೆ, ಅಲೋಹಗಳು ಏನಾಗಿರ್ತಾವಪ್ಪ ಅಂದ್ರೆ ಮೃದುವಾಗಿರ್ತವೆ. ಇನ್ನು ಕುಟ್ಟೆತೆ ಗುಣಕ್ಕೆ ನೋಡಿದಾಗ ಲೋಹಗಳನ್ನು ಬಡಿದು ಹಾಳೆಗಳನ್ನಾಗಿ ಮಾಡ್ತಾರೆ, ಬಟ್ ಅಲೋಹಗಳನ್ನು ತೆಳು ಹಾಳೆಗಳನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ. ತನ್ಯತೆ ನೋಡಿದಾಗ ಇವುಗಳನ್ನು ಏನು ಮಾಡ್ತಾರೆ, ತಂತಿಗಳನ್ನಾಗಿ ಮಾರ್ಪಡಿಸ್ತಾರೆ ಲೋಹಗಳನ್ನು. ಸೊ ಇದು ನೆನಪಿಟ್ಕೋಬೇಕು, ಇದು ಲೋಹಗಳು ಇದ್ದಾವೆ, ಇದು ಅಲೋಹಗಳು ಇದ್ದಾವೆ, ಅಲೋಹಗಳು. ಬಟ್ ಅಲೋಹಗಳನ್ನು ತಂತಿಗಳನ್ನಾಗಿ ಮಾರ್ಪಡಿಸಲಿಕ್ಕೆ ಬರೋದಿಲ್ಲ. ಉಷ್ಣವಾಹಕತೆ ನೋಡಿದಾಗ ಲೋಹಗಳು ಉತ್ತಮ ಉಷ್ಣ ವಾಹಕಗಳಾದರೆ ಅಲೋಹಗಳು ದುರ್ಬಲ ಉಷ್ಣಕ ವಾಹಕಗಳಾಗ್ತವೆ, ಅವುಗಳ ಮೂಲಕ ಉಷ್ಣ ಹರಿಯೋದಿಲ್ಲ. ವಿದ್ಯುತ್ ವಾಹಕತೆ ನೋಡಿದಾಗ ಲೋಹಗಳ ಸಹಿತ ಉತ್ತಮ ವಿದ್ಯುತ್ ವಾಹಕಗಳಿದ್ದಾವೆ, ಅಲೋಹಗಳನ್ನು ನೋಡಿದಾಗ ದುರ್ಬಲ ವಿದ್ಯುತ್ ವಾಹಕಗಳಿದ್ದಾವೆ, ಕೆಲವೊಂದಿಷ್ಟು ಹೊರತುಪಡಿಸಿ ಅಂತ ಹೇಳ್ತೀವಿ. ಅದನ್ನು ತಾವೇನು ಮಾಡ್ತೀರಿ ಅಂತ ಅನ್ನೋದನ್ನು ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ಶಿಕ್ಷಕರೊಡನೆ ಪಾಠ ಹೇಳುವಾಗ ಹೇಳ್ತಾರೆ. ಕೆಲವೊಂದಿಷ್ಟು ಏನದಪ್ಪ ಅಂದ್ರೆ ಲೋಹಗಳು ಹೊಳಿತಾವೆ, ಕೆಲವೊಂದಿಷ್ಟು ಅಲೋಹಗಳು ಕೂಡ ಹೊಳಿತಾವೆ, ಕೆಲವೊಂದಿಷ್ಟು ಅಲೋಹಗಳು ಉಷ್ಣವಾಹಕಗಳು ಮತ್ತು ವಿದ್ಯುತ್ನ ವಾಹಕಗಳು ಕೂಡ ಇದ್ದಾವೆ ಅಂತ ಹೇಳ್ಬೋದು. ಇಷ್ಟು ಫಸ್ಟ್ ಪಾರ್ಟಲ್ಲಿ ನಾನು 5 ಕ್ವಶನ್ಸ್ಗಳನ್ನ ತಂದಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಕೂಡ 7 ಕ್ವಶನ್ಸನ್ನು ತೊಗೊಂಡು ಬರ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ.